ಸೊ ವಾಟ್ ಈಸ್ ನಿಮ್ಮ ಕ್ಯಾಲ್ಕುಲೇಷನ್ ಪ್ರೊಡಕ್ಷನ್ಗೆ ಇಳಿಯೋಕ್ಕೆ? ಅಲ್ಲ, ತುಂಬ ಬಲವಾಗಿ ಅವತ್ತಿನ ದಿನ ಡಿಸಿಷನ್ ಮಾಡಲೇಬೇಕಾಗಿತ್ತು. ಅಂದರೆ ಬಿಕಾಸ್ ನಾನು ಅದನ್ನೇ ಹೇಳಿದ್ನಲ್ಲ, ಆ್ಯಸ್ ಆ್ಯನ್ ಆ್ಯಕ್ಟರ್ ಒಂದು ನಂಬಿಕೆ ಅನ್ನೋದು ಒಬ್ಬ ರೈಟ್ರಿಗಿರುತ್ತೆ, ಒಬ್ಬ ಡೈರೆಕ್ಟ್ರಿಗಿರುತ್ತೆ, ಪ್ರೇಕ್ಷಕನಿಗಿರುತ್ತೆ. ಈ ಮೂರು ಜನಕ್ಕೆ ಇರೋಕ್ಕೆ ಸಾಧ್ಯ. ಆ್ಯಂಡ್ ನನ್ನ ಸೆಲ್ಫ್ ನಂಬಿಕೆ. ಅವತ್ತಿನ ದಿನ ನಾನು ಪ್ರೊಡಕ್ಷನ್ ಮಾಡಿದಾಗ ಸೀರೀಸ್ ಆಫ್ ಕಂಟಿನ್ಯೂ ಫ್ಲಾಪ್ಸ್. ವೇರ್ ಇಸ್ ಇಟ್ ಗೋಯಿಂಗ್ ರಾಂಗ್ ಅಂತಂದರೆ, ನನಗೊಂದು 2-3 ಕಥೆ ಚೆನ್ನಾಗಿರೋದು ಅನಿಸಿದೆ ಅಂತಂದರೆ ಅದರಲ್ಲಿ ಯಾವುದು ಬೆಸ್ಟನ್ನು ಚೂಸ್ ಮಾಡಿ ಮಾಡ್ತಾಯಿದ್ದೆ. ಅಂದರೆ ನನಗೆ ಬರೋಂಥ ಕಥೆಗಳಲ್ಲಿ ಇಟ್ ಈಸ್ ನಾಟ್ ದ್ಯಾಟ್ ನಾನು ಅಂದರೆ ಅವತ್ತಿನ ದಿನ ಚಾಯ್ಸ್ ಮಾಡಿದ್ದು, ಡಿಸಿಷನ್ ಮಾಡಿದ್ದು ಅದೇ ಬೆಸ್ಟ್ ಕಥೆ ಅಂತಲ್ಲ. ನನಗೆ ಬಂದಿರೋ ಕಥೆಗಳಲ್ಲಿ, ನನಗೆ ಬಂದಿರೋ ಪ್ರಾಜೆಕ್ಟ್ಸ್ನಲ್ಲಿ ದಿಸ್ ವಾಸ್ ದಿ ಬೆಸ್ಟ್. ಬಟ್ ದಟ್ ಡಿಡೆಂಟ್ ಸಕ್ಸೀಡ್ ಫಾರ್ XYZ ರೀಸನ್ಸ್. ನಾನು ಇವತ್ತು ಅಂದರೆ ಇವರಿಂದನೇ ಆಯಿತು, ಅವರಿಂದ ಆಯಿತು ಅಂತ ಬ್ಲೇಮ್ ಮಾಡೋದಲ್ಲ. ಇಟ್ ಫೇಲ್ಡ್. ಈಗ ಶಶಾಂಕ್ ಅನ್ನೋರು ಒಬ್ಬರು ಒಂದು ಕಥೆ ಮಾಡಿದ್ದಾರೆ, ನನ್ನ ಜೊತೆ ಕೆಲಸ ಮಾಡಬೇಕಂತಿದ್ದಾರೆ. ಅದನ್ನೇ ನಾನು ಹೇಳಿದೆ, ಆ್ಯಸ್ ಎ ರೈಟರ್ ಆ್ಯಂಡ್ ಆ್ಯಸ್ ಎ ಡೈರೆಕ್ಟರ್, ವೆನ್ ಹಿ ವಾಂಟ್ಸ್ ಟು ವರ್ಕ್ ವಿತ್ ದಿಸ್ ಆ್ಯಕ್ಟರ್, ಇಟ್ಸ್ ನಾಟ್ ದ್ಯಾಟ್ ನಾವು ಬೇರೆಯವ್ರಿಗೆ ಅಪ್ರೋಚ್ ಮಾಡೇ ಇಲ್ಲ ಅನ್ನೋದಲ್ಲ. ನಾವು ಬೇರೆಯವ್ರಿಗೆ ಅಪ್ರೋಚ್ ಮಾಡಿದ್ದೀವಿ. ಆ ಕಥೆನಲ್ಲಿ ಫೈಟ್ ಇದೆಯಾ, ಆ ಕಥೆನಲ್ಲಿ ಹೀರೋಯಿಸಮ್ ಇದೆಯಾ, ಪ್ರೊಡ್ಯೂಸರ್ಸ್ ಆಸ್ಪೆಕ್ಟ್ ನಾನು ಹೇಳ್ತಾ ಇರೋದು. ನನಗೆ ನಾನೇನು ಹೇಳಿದ್ನಲ್ಲ, ಬಂದಿರತಕ್ಕಂಥ ಕಥೆನಲ್ಲಿ ಬೆಸ್ಟ್ ಇತ್ತು, ಅದನ್ನು ಆಯ್ಕೆ ಮಾಡಿಕೊಂಡೆ, ಫೇಲಿಯರ್ಸ್ ಆಯಿತು. ಬಟ್ ಕೃಷ್ಣಲಿಲ್ಲ, ವೆನ್ ಐ ನೋ ದಿಸ್ ಪ್ರಾಜೆಕ್ಟ್ ಈಸ್ ಗೋಯಿಂಗ್ ಟು ಬಿ ಹ್ಯೂಜ್, ನಾನು ಇಷ್ಟು ದಿನ ಚೂಸ್ ಮಾಡ್ಕೊಂಡು ಬಂದಿರೋದ್ರಲ್ಲಿ ಇದು ಇಟ್ ಈಸ್ ದಿ ಬೆಸ್ಟ್. ನಾವು ಸಮಥಿಂಗ್ ಗುಡ್ ಹ್ಯಾಸ್ ಕಮ್ ಟು ಮೀ ಅಂತ ನನಗೆ ಗೊತ್ತಿದೆ. ನಾವು ಯಾರು ಬಿಲೀವ್ ಮಾಡ್ತಾ ಇಲ್ಲ ಅಂತಂದಾಗ ಏನು ಮಾಡಬೇಕು? ಐ ಡೋಂಟ್ ವಾಂಟ್ ಟು ಲೂಸ್ ದಿಸ್. ಓಕೆ, ಒನ್ ಬೋನಸ್ ಸಿಗ್ತಾ ಇದೆ, ಬೈ ಹುಕ್ ಆರ್ ಕ್ರುಕ್ ಇದನ್ನು ನಾನು ಮಾಡಿದ್ರೆ ಅಗೇನ್ ಆ ಬಿಲೀಫ್ ಏನಿದೆಯಲ್ಲ ಫ್ರಮ್ ದಿ ಆಡಿಯನ್ಸ್ ಆರ್ ದಿ ಅದರ್ ರೈಟರ್ಸ್, ಅದರ್ ಡೈರೆಕ್ಟರ್ಸ್ ವಿಲ್ ಅಗೇನ್ ಬಿಲೀವ್ ಮೀ. ಐ ಕ್ಯಾನ್ ಪ್ರೂವ್ ಮೈ ಸೆಲ್ಫ್ ಆ್ಯಸ್ ಅನ್ ಆ್ಯಕ್ಟರ್. ಐ ಕ್ಯಾನ್ ಮೇಕ್ ಎ ಗುಡ್ ಫಿಲ್ಮ್. ಅಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದಾನಂತ ಜನ ಮೆಚ್ತಾರೆ. ಇದು ಯಾರು ಪ್ರೊಡಕ್ಷನ್ ಮಾಡೋಕ್ಕೆ ರೆಡಿ ಇಲ್ಲ ಅಂತಂದಾಗ, ಅಫ್ಕೋರ್ಸ್ ಶಶಾಂಕ್ ಆಲ್ಸೋ ವಾಂಟೆಡ್ ಟು ಪ್ರೊಡ್ಯೂಸ್ ದಿಸ್, ಕೃಷ್ಣಲಿಲ್ಲ. ಬಟ್ ಅವತ್ತಿನ ದಿನ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದೇನೆಂದರೆ, ಶಶಾಂಕ್ ಅವರು ಬೀಯಿಂಗ್ ಎ ಡೈರೆಕ್ಟರ್ ಆ್ಯಂಡ್ ಬೀಯಿಂಗ್ ಎ ರೈಟರ್, ಅಗೇನ್ ಪ್ರೊಡಕ್ಷನ್ ಮಾಡೋದು ಬದಲು ಯು ಆರ್ ಇನ್ ಎ ಬೆಟರ್ ಸ್ಟೇಜ್ ದ್ಯಾನ್ ಮೀ ಇನ್ ಆಸ್ಪೆಕ್ಟ್ಸ್ ಆಫ್ ಪ್ರೊಡಕ್ಷನ್. ಸೊ ನಾನು ಅಂದರೆ ಕೂತ್ಕೊಂಡು ಮಾತಾಡಿದ್ರೆ ಇದನ್ನು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಸರ್ ಅಂತ ತೊಗೊಂಡಿದ್ದೆ. ಅಂದರೆ ವೆನ್ ನೋ ಬಡಿ ಬಿಲೀವ್ಡ್, ಐ ಬಿಲೀವ್ಡ್ ಇನ್ ಮೈ ಸೆಲ್ಫ್. ನಿಮ್ಮನ್ನು ನೀವೇ ಕಾಪಾಡ್ಕೊಳ್ಳೋಕೆ ಸಾಧ್ಯ. ಹಾಂ, ಸೊ ದ್ಯಾಟ್ ಈಸ್ ವೈ ಪ್ರೊಡಕ್ಷನ್ ಮಾಡಲೇಬೇಕಾಯ್ತು ಅವತ್ತು. ಸರಿ, ಆ ಕಥೆನ ಯಾರೂ ಒಪ್ಪಿರಲಿಲ್ಲ ಆ ರೀಸನಿಗೆ. ಬಟ್ ನನಗೆ ಆ ಕಥೆಯಲ್ಲಿ ಜ್ವೆಲ್ ಕಾಣಿಸ್ತಾ ಇದೆ, ಅಲ್ಲಿ ಬಂಗಾರ ಇದೆ ಅನ್ನೋದು ನನಗೆ ಗೊತ್ತಾಗ್ತದೆ, ಬೇರೆಯವ್ರು ಕಣ್ಣು ಹಿಡಿಲಿಲ್ಲ. ಸೊ ನಾನು ಪ್ರೊಡ್ಯೂಸ್ ಮಾಡಿದೆ. ಯು ಟುಕ್ ಯುವರ್ ಚಾನ್ಸಸ್. ದಟ್ ಈಸ್ ವಾಟ್ ಮೇಕಿಂಗ್ ಮೀ ಸರ್ವೈವ್ ಟಿಲ್ ಟುಡೇ. ಆ್ಯಂಡ್ ಅಗೇನ್ ನಾನು ಮತ್ತೆ ಪ್ರೊಡಕ್ಷನ್ ಮಾಡಿದ ರೀಸನ್ ಕೂಡ ಅದೇ, ಅಗೇನ್ ಸೀರೀಸ್ ಆಫ್ ಫೇಲಿಯರ್ಸ್. ಒಂದು ತುಂಬ ದೊಡ್ಡ ಹಾಸ್ಯ ಏನಂತಾರೆ, ಎಕ್ಸಾಕ್ಟ್ ವರ್ಡ್ ಸಿಗ್ತಾ ಇಲ್ಲ. ಅಂದರೆ ನನಗೆ ನಗು ಬರುತ್ತೆ ಅದನ್ನು, ಹೌ ದಿ ಇಂಡಸ್ಟ್ರಿ ಕ್ಯಾಲ್ಕುಲೇಟ್ಸ್ ದಿ ಫಿಲ್ಮ್ಸ್ ಅಂತ. ಅಂದರೆ ಆ್ಯಸ್ ಇನ್ ದಿ ಪ್ರೊಡಕ್ಷನ್ ಪರ್ಸ್ಪೆಕ್ಟಿವ್. ಸರಿ, ನನಗೆ ಬರೋವಂಥ ಸಿನಿಮಾಗಳು ಹೇಗಿರ್ತಾಯಿತ್ತು ಅಂದರೆ, ಓಕೆ, ಒಂದು ಟಿ ವಿ ಚಾನಲ್ಲಿಗೆ ನಂದು ಫಿಕ್ಸ್ ಆಗಿದೆ, ನಂದು ಸಿನಿಮಾಗಳೆಲ್ಲ ಅಲ್ಲೇ ಸೇಲ್ ಆಗ್ತಾಯಿದೆ. ಓಕೆ, ಸೊ ಈಗ ಬರುವಂಥ ಪ್ರೊಡ್ಯೂಸರ್ಸ್ ನನಗೆ ಕಥೆ ಹೇಳ್ತಾರೆ. ನನಗೆ ಆ ಕಥೆ ಕೇಳಿದಾಗ ನನಗೆ ತಲೆನಲ್ಲಿ ಇಮ್ಯಾಜಿನೇಷನ್, ಒಂದು ಗ್ರ್ಯಾಂಡ್ಯೂರ್ ಅದೆಲ್ಲ ನನಗೆ ಬರ್ತಾ ಇದೆ. ಇವಾಗ ನಾವು ಪ್ರೊಡ್ಯೂಸರ್ಸಿಗೆ ಕೇಳ್ತೀವಿ, ಅಂದರೆ ಎಷ್ಟು ದುಡ್ಡು ಹಾಕ್ತೀರಾ ಅಂತ ನಾವು ಕೇಳೋದು ತಪ್ಪಾಗುತ್ತೆ. ಬಟ್ ಆ ಕಥೆಗೆ ನ್ಯಾಯ ಒದಗಿಸ್ತೀರಾ ಅಂತ ನಾವು ಕೇಳ್ತೀವಿ. ಸರಿ, ಹ್ಞೂ ಅಂತಂತಾರೆ. ಸರಿ, ಏನೂ ಕೊರತೆ ಆಗೋಲ್ಲ, ಅದಕ್ಕೆ ಕಥೆಗೆ ನಾವು ಪರ್ಫೆಕ್ಟ್ ಜಡ್ಜ್ಮೆಂಟ್ ಕೊಡ್ತೀವಿ, ಅದಕ್ಕೇನು ಕೊರತೆ ಆಗದಿರೋ ಥರ ಬಜೆಟ್ ಎಲ್ಲ ಇಟ್ಕೊಂಡಿದ್ದೀವೆಲ್ಲ ಅಂತ. ಬಟ್ ಐ ಕೇಮ್ ಟು ನೋ ಲೇಟರ್ ದ್ಯಾಟ್ ದೇ ಹ್ಯಾವ್ ಆಲ್ರೆಡಿ ಕಮಿಟೆಡ್ ಟು ದಟ್ ಚಾನಲ್. ಅಂದರೆ ಇವನಿಂದ ಇಷ್ಟು ಬರುತ್ತೆ, ಓಕೆ, ಥಿಯೇಟ್ರಿಕಲ್ ಬರೋಂಥ ದಮ್ ಪ್ರಾಫಿಟ್, ಈ ಚಾನಲಿಂದ ಏನು ಬರುತ್ತೆ ಇಷ್ಟರಲ್ಲೇ ನಾವು ಸಿನಿಮಾ ಮುಗಿಸೋಣ ಗುರು ಅಂತ ಅವ್ರು ಪ್ರಿಪೇರ್ಡ್ ಆಗಿದ್ದಾರೆ. ಓಹೋ, ಓಕೆ, ದಿಸ್ ವಾಸ್ ವಾಟ್ ಹ್ಯಾಪ್ನಿಂಗ್. ಅಂದರೆ ಒನ್ ಡೇ ಐ ಹ್ಯಾಡ್ ಟು ಸಿಟ್, ಅಂದರೆ ಕಂಟಿನ್ಯೂ ಎಲ್ಲ ಫ್ಲಾಪ್ ಆಗಬೇಕಾದ್ರೆ ವೇರ್ ಈಸ್ ಇಟ್ ಗೋಯಿಂಗ್ ರಾಂಗ್. ಈಗ ನನಗೆ ಮರ್ಸಿಡೀಸ್ ಬರುತ್ತೆ ಅಂತ ಹೇಳ್ತಾರೆ, ಸೆಟ್ಟಲ್ಲಿ ಮಾರುತಿ 800 ಬರ್ತಾ ಇದೆ ಅಲ್ಲಿ ಪ್ರೊಡಕ್ಷನಲ್ಲಿ. ಏನು ಪ್ರಾಮಿಸ್ ಮಾಡಿದಾರೋ ಅದು ಕೊಟ್ಟಿಲ್ಲ. ಈಗ ನಮಗೇನು ಕಾಣಿಸುತ್ತೆ, ಓಕೆ ಪಾಪ ಪ್ರೊಡ್ಯೂಸರ್ ಕಷ್ಟದಲ್ಲಿದ್ದಾನೆ ಅಥವಾ ಬೇರೆ XYZ ರೀಸನ್ಸ್. ನಾವು ಕೂಡ ಈಗ ಆರ್ಟಿಸ್ಟ್ ಇನ್ನೊಂದು ಏನು ದುರಂತ ಇರುತ್ತೆ ಅಂದರೆ, ನಾವು ಏನಾದರೂ ಕೇಳಿದರೆ ಎಕ್ಸ್ಟ್ರಾ ಪ್ರಶ್ನೆ ಹಾಕಿದರೆ ಎಲ್ಲದರಲ್ಲೂ ಮೂಗು ತೋರಿಸ್ತಾನೆ, ಟ್ಯಾಂಟ್ರಮ್ಸ್ ತೋರಿಸ್ತಾನೆ.
ಬಟ್ ಆ್ಯಕ್ಚುಲಿ ಆ್ಯಕ್ಟರ್ ಏನು ಸಫರ್ ಆಗ್ತಿರ್ತಾನೆ ಒಬ್ಬ ಆ್ಯಕ್ಟ್ರಿಗೆ ಗೊತ್ತಿದೆ. ಫೇಲಿಯರ್ ಆದಾಗ ಫ್ಲಾಪ್ ಹೀರೋ, ಹಿಟ್ ಆದಾಗ ಅದಕ್ಕೆ ಸುಮಾರು ಜನ ತಂದೆ ತಾಯಂದರು ಬರ್ತಾರೆ. ಓಕೆ, ಬಟ್ ಆ್ಯಕ್ಚುಲಿ ಆ್ಯನ್ ಆ್ಯಕ್ಟರ್ ಈಸ್ ಡಿಪೆಂಡೆಂಟ್ ಆನ್ ರೈಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್. ರೈಟ್. Wake up to fresh ideas. Repose. ಒಬ್ಬ ಅಂದರೆ ನಾನು ಒಬ್ಬ ಸ್ಟಾರ್ ಆಗಬೇಕಂದ್ರೆ ನಾನು ಇವತ್ತಿಗೂ ಎಲ್ಲ ಕ್ರೆಡಿಟ್ ನಾನು ರೈಟ್ರಿಗೆ ಡೈರೆಕ್ಟ್ರಿಗೆ ಕೊಡ್ತೀನಿ. ನನ್ನಿಂದ ಆಯಿತು ಅಂತ ಹೇಳಲ್ಲ. ಬಿಕಾಸ್ ನಾನು ಫ್ಲಾಪ್ ಸಿನಿಮಾದಲ್ಲೂ ಅದೇ ಎಫರ್ಟಾಗಿ ಆ್ಯಕ್ಟ್ ಮಾಡಿದ್ದೆ, ಹಿಟ್ ಸಿನಿಮಾದಲ್ಲೂ ಅದೇ ಎಫರ್ಟಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಲ್ವಾ. ಬಟ್ ಎಲ್ಲಿ ಗೆಲ್ತು ಅಂದರೆ ಅವ್ನು ಬರೆದಿರೋ ಬರವಣಿಗೆಗೆ, ಅವನು ತೆಗೆದಿರ್ತಕ್ಕಂಥ ಶೈಲಿ ನಿರ್ದೇಶನದಲ್ಲಿ, ಪ್ರೊಡ್ಯೂಸರ್ ಹಾಕಿರ್ತಕ್ಕಂಥ ಬಜೆಟಿಂದ ಆ ಸಿನಿಮಾ ಹಂಗೆ ಕಾಣಿಸ್ತು ಹೊರತು ನನ್ನ ಎಫರ್ಟ್, ನನ್ನ ಪರ್ಫಾರ್ಮೆನ್ಸ್ ಎಲ್ಲ ಸಿನಿಮಾದಲ್ಲೂ ಅದೇ ಇದೆ, ನನ್ನ ಚೇಂಜ್ ಆಗಿಲ್ಲ. ಓಕೆ ಗುರು, ನೀವು 2 ಕೋಟಿ ಕಡಿಮೆ ಆಗ್ತಿದ್ದೀರಾ, 2 ರೂಪಾಯಿ ಕಡಿಮೆ ಆ್ಯಕ್ಟ್ ಮಾಡ್ತೀನಿ, ಹಂಗೆ ಮಾಡೋಕ್ಕಾಗಲ್ವಲ್ಲ ಆ್ಯಕ್ಟರ್ ಅಲ್ವಾ. ಸೊ ಈ ಮಾರ್ಕೆಟ್ ವ್ಯಾಲ್ಯೂಸ್ನ ಇಟ್ಕೊಂಡೇ ಪ್ರೊಡಕ್ಷನ್ ಮಾಡೋದಿದೆಯಲ್ಲ, ಅದು ದುರಂತ. ಕಥೆನೇ ಯಾಕೆ ನಂಬ್ತಾ ಇಲ್ಲ ನೀವು, ರೈಟರ್ನ ಯಾಕೆ ನಂಬ್ತಾ ಇಲ್ಲ, ಟೆಕ್ನಿಷಿಯನ್ಸ್ನ ಯಾಕೆ ನಂಬ್ತಾ ಇಲ್ಲ? ಒಬ್ಬ ಆ್ಯಕ್ಟ್ರಾಗಿ ಹೇಳ್ತಾ ಇದ್ದೀನಿ ಪ್ರೊಡ್ಯೂಸರ್ಸಿಗೆ, ಯು ಫಸ್ಟ್ ಬಿಲೀವ್ ದ್ಯಾಟ್.